ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಬಂದು ಸೋಮವಾರದ ವಿಡಿಯೋ ಆಗಿರುತ್ತೆ. ಸೋಮವಾರ ಅಂತ ಹೇಳಿದ್ರೆ ಹೋದ ವಾರದ್ದು ವಿಡಿಯೋ ಇದು. ಮಾಲೆ ಅಮಾವಾಸ್ಯೆಗೂ ಮುಂಚಿನ ವಿಡಿಯೋ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗ್ತಿದೆ, ಸ್ವಲ್ಪ ಏನೋ ಜಾಸ್ತಿನೇ ಲೇಟ್ ಆಗ್ತಿದೆ. ಮತ್ತು ವೀಡಿಯೋಸ್ ಎಲ್ಲ ಜಾಸ್ತಿ ಆಗ್ತಿದೆ, ಎಡಿಟಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಬಟ್ ಅಂದ್ರೂ ನಾನು ವೀಡಿಯೋಸು ಹಾಕೋದನ್ನು ಸ್ಟಾಪ್ ಮಾಡಿಲ್ಲ. ಬಟ್ ಹಳೆ ವೀಡಿಯೋಸ್ಗಳನ್ನೇ ಎಡಿಟ್ ಮಾಡಿ ಹಾಕೋದಕ್ಕೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ. ಸೊ ಅದರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಭಾನುವಾರ ನೈಟು ಬಂದುಬಿಟ್ವಿ ನಮ್ಮ ಮಾವನ ಮನೆಯಿಂದ. ಮತ್ತು ಇದು ಮಂಡ್ಯದಾಗಿರುತ್ತೆ ವ್ಲಾಗ್ ಇದು. ಟಿಫನ್ಗೆ ಟೊಮೊಟೊ ಬಾತನ್ನ ಮಾಡ್ಕೊಂಡಿದ್ದೆ. ಮಕ್ಳಿಗೂ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ನೈಟೆಲ್ಲ ಸ್ವಲ್ಪ ಯಾಕೋ ನಿದ್ದೆ ಬಂದಿಲ್ಲ, ತುಂಬ ಟಯರ್ಡಾಗಿತ್ತು ಸಂಡೇ. ಅದಕ್ಕೆ ಲೇಟ್ ಆಯಿತು ನಾವು ಮಲಗಿದ್ದು ನೈಟು. ಮಾಮೂಲಿ ಮಲಗೋದೇ ಲೇಟು ಅಂಥದ್ರಲ್ಲಿ ಅದ್ರ ಜೊತೆಗೆ ಬೇರೆ ನಿದ್ರೆನೂ ಯಾಕೋ ಬಂದಿಲ್ಲ ನೈಟೆಲ್ಲ. ಸೊ ಅದಕ್ಕೇ ಬೆಳಿಗ್ಗೆ ಲೇಟಾಗಿ ಎದ್ದು ಟೊಮೊಟೊ ಬಾತ್ ಮಾಡಿ ಬಾಕ್ಸ್ಗೇನು ಹಾಕೋ ಹೋಗಿರಲಿಲ್ಲ, ಮಕ್ಕಳಿಗೆ ಎಕ್ಸಾಮ್ ನಡೀತಿರೋದ್ರಿಂದ. ಸೊ ಅದಕ್ಕೇ ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ಟು ನನಗೂ ಹೊಟ್ಟೆ ಹಶ್ವಾಗ್ತಿತ್ತು. ಸ್ನಾನನೂ ಕೂಡ ಮಾಡೋಕ್ಕೋಗಲಿಲ್ಲ. ಫಸ್ಟು ಟಿಫನ್ ತಿಂದುಬಿಟ್ಟೆ, ಬಾಯೆಲ್ಲ ತೊಳ್ಕೊಂಡು ಮಾಮೂಲಿ ಫೇಸ್ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ತಿಂದ್ಕೊಂಡೆ. ಆಮೇಲೆ ನೆಕ್ಸ್ಟು ಇದು ಲಾಸ್ಟ್ ವೀಡಿಯೋಗಳಲ್ಲಿ ನೋಡಿರ್ಬೋದು. ರೆಗ್ಯುಲರಾಗಿ ನಾನು ವೀಡಿಯೋಸ್ ನೋಡ್ತಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಲಾಸ್ಟ್ ಟೈಮ್ ತರಿಸಿದಾಗ ಇದನ್ನು ಮೀಶೋಯಿಂದ ನಾನು ಬುಕ್ ಮಾಡಿ ತರಿಸಿದ್ದೆ. ಇದು ಬ್ಯಾಂಗಲ್ ಬಾಕ್ಸು ಅಂತ ಹೇಳ್ಬಿಟ್ಟು ನನಗೆ ಯೂಸ್ ಆಗುತ್ತೆ. ಏನಕ್ಕಂದರೆ ಲಾಟು ಒಂದು ಬ್ಯಾಂಗಲ್ ಅಂಗಡಿನೇ ಇಡ್ಬೋದೇನೋ ನನ್ನ ಹತ್ರ, ಅಷ್ಟು ಬಳೆಗಳಿದೆ. ಸೊ ಅದಕ್ಕೇ ಇದು ಯೂಸ್ ಆಗುತ್ತೆ. ಎಲ್ಲಂದ್ರೆ ಅಲ್ಲಿ ಇಲ್ಲಿ ಇಟ್ಟಾಡ್ತಿತ್ತು ಬಳೆಗಳು, ಅದಕ್ಕೆ ಇದನ್ನು ಬುಕ್ ಮಾಡಿದ್ದೆ. ನನಗೆ 2 ಬಾಕ್ಸು ಚೆನ್ನಾಗಿ ಕಾಂಬೋ ಆಫರಲ್ಲಿ 3 ಬಾಕ್ಸ್ ಬುಕ್ ಮಾಡಿದ್ದೆ. 2 ಬಾಕ್ಸ್ ಚೆನ್ನಾಗಿ ಬಂದಿತ್ತು, 1 ಬಾಕ್ಸು ಒಡೆದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಿದ್ದೆ, ರಿಟರ್ನ್ ಮಾಡಿರಲಿಲ್ಲ, ಎಕ್ಸ್ಚೇಂಜ್ ಮಾಡಿದ್ದೆ. ಅದನ್ನು ತೊಗೊಂಡು ಇದನ್ನು ಕೊಟ್ಟು ಹೋಗಿದ್ರು. ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋತಿದ್ದೆ, ಎಲ್ಲ ಕರೆಕ್ಟಾಗಿದೆಯಾ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಫಸ್ಟ್ ಬಂದಿದ್ದಕ್ಕಿಂತ ಇದು ಕ್ವಾಲಿಟಿನೂ ಕೂಡ ಚಂದ, ಸ್ವಲ್ಪ ಕ್ವಾಲಿಟಿನೂ ಹಂಗೆ ಹಿಂಗೆ ಇತ್ತು. ಅದು ಅಲ್ಲದೇ ಬಾಕ್ಸ್ ಕೂಡ ಒಡೆದೋಗ್ಬಿಟ್ಟಿತ್ತು. ಇದು ಮಾತ್ರ ನಿಜವಾಗ್ಲೂ ಕ್ವಾಲಿಟಿ ನಿಜವಾಗ್ಲೂ ತುಂಬ ಸೂಪರಾಗೈತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಇದು ಬಂದು ಇವಾಗ 200 ಏನೋ ಪ್ಲಸ್ ಸಮಥಿಂಗ್ ಏನೋ ಇದೆ ಇದ್ರದ್ದು ಪ್ರೈಸು. ನನಗೆ ಇದು ಸಿಕ್ಕಿದ್ದು, ನಾನು ಬುಕ್ ಮಾಡಿದಾಗ ಆಫರಲ್ಲಿ ನನಗೆ ಸಿಕ್ಕಿದ್ದು 100 ರುಪೀಸ್ ಅಷ್ಟೇ ನನಗೆ ಸಿಕ್ಕಿದ್ದು. 100 ರೂಪಾಯಿಗೆ 3 ಬಾಕ್ಸ್ ಸಿಕ್ಕಿತ್ತು. ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಬಿಡು ಅಂತ ಹೇಳ್ಬಿಟ್ಟು ನಾನು ಬುಕ್ ಮಾಡಿಕೊಂಡೆ 100 ರೂಪಾಯಿ ಕೊಟ್ಟು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ನಾನು ಹಂಗೂ 100 ರೂಪಾಯಿ ಯಾರು ಕೊಡ್ತಾರೆ ಈಗಿನ ಕಾಲದಲ್ಲಿ? ಅದು ಒಂದು ಒಡೆದೋಗ್ಬಿಟ್ಟಿದೆ, ಹೋಗ್ಲಿ 2 ಬಾಕ್ಸ್ ಇದೆಯಲ್ಲ ಬಿಡು, ಯೂಸ್ ಮಾಡೋಣ ಸದ್ಯಕ್ಕೆ. ನನಗೂ ಬಳೆ ಎಲ್ಲ ಈಗ ಅರ್ಜೆಂಟಾಗಿ ನನಗೆ ಬೇಕಿದ್ದಿದ್ದು ಅದು ಬಳೆ ಬಾಕ್ಸು. ನೋಡಿದ್ರೆ ಈ ಥರ ಆಗ್ಬಿಟ್ಟಿದೆ. ಮತ್ತೆ ಬುಕ್ ಮಾಡಿ ಮತ್ತೆ ಇನ್ನೆಷ್ಟು ದಿನ ವೆಯ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನೇ ಇಟ್ಕೊಂಬಿಡೋಣ ಅಂತ ಹಳೇದನ್ನೇ ಮಾಡಿದ್ದೆ. ಬಟ್ ಆಮೇಲೆ ಯಾಕೋ ಮನಸ್ಸು ಒಪ್ಪಲಿಲ್ಲ, ಬಿಡು ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡಿಬಿಟ್ಟೆ. ಆಮೇಲೆ ಅದನ್ನೆಲ್ಲ ನೋಡಿಬಿಟ್ಟು ಸ್ನಾನ ಮಾಡಿಕೊಂಡು ಸ್ವಲ್ಪ ಇವತ್ತು ಲೇಟ್ ಆಗಿದ್ದರಿಂದ ಪೂಜೆ ಕೂಡ ಮಾಡೋದಕ್ಕಾಗಿಲ್ಲ, ನೈಟೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಮಕ್ಳದ್ದು ಯೂನಿಫಾರ್ಮ್ ಏನು ನಾನು ಒಗ್ದಿರಲಿಲ್ಲ, ನಮ್ಮ ಮಾವನ ಮನೆಗೆ ಹೋಗೋ ಬ್ಯುಸಿಲಿ ಶನಿವಾರ ಹಂಗೆ ಹೊರಟ್ಬಿಟ್ಟಿದ್ವಿ. ಇದೆಲ್ಲ ಬಂದರೂ ಟ್ರ್ಯಾಕ್ ಶೂಟು ಶನಿವಾರ ಮತ್ತು ಬುಧವಾರದ್ದಾಗಿರುತ್ತೆ ಇದು. ಸೊ ಅದಕ್ಕೇ ಎದ್ದು ಫಸ್ಟು ಬಟ್ಟೆಗಳನ್ನೆಲ್ಲ ಒಗೆದ್ಬಿಡೋಣ, ಬಿಸಿಲು ಬೇರೆ ಚೆನ್ನಾಗಿತ್ತು ಅಂತ ಮಾಡಿದೆ. ಯಾಕೋ ನನಗೆ ಭಾನುವಾರ ನೈಟು ಆಗ್ತಾ ಇರಲಿಲ್ಲ, ಮತ್ತು ಮಂಡೇ ಬೆಳಿಗ್ಗೆ ಎದ್ದಾಗಲೂ ನನಗೆ ಫ್ರೆಶ್ ಅಂತಲೇ ಅನ್ನಿಸ್ತಿರ್ಲಿಲ್ಲ, ಒಂಥರ ಆಗ್ತಿತ್ತು. ಸೊ ಅದಕ್ಕೇ ನಾನು ಫಸ್ಟು ಟಿಫನ್ ತಿಂದು ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಸ್ನಾನ ಮಾಡಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಒಂದೊಂದೇ ಬಟ್ಟೆಗಳು ಮಾತ್ರ ನಮ್ಮ ಮನೇಲಿ ಲಾಟ್ ಬೀಳ್ತಾನೆ ಇರುತ್ತೆ. ಅದಕ್ಕೆ ಅದ್ರ ಜೊತೆಗೆ ಫಸ್ಟು ಯೂನಿಫಾರ್ಮ್ ಮಾತ್ರ ನಾನು ಯಾವಾಗಲೂ ಅಷ್ಟೇ ಕೈಯಲ್ಲೇ ಒಗೆದ್ಬಿಡ್ತೀನಿ. ಟ್ರ್ಯಾಕ್ ಶೂಟು ಶನಿವಾರನೇ ಒಗೆದ್ಬಿಡ್ತೀನಿ. ಏನಕ್ಕಂದರೆ ಇವಾಗ ನಮ್ಮ ಮಾವನ ಮನೆಗೆ ಹೋಗಿದ್ರಿಂದ ಅದು ಆಗಲಿಲ್ಲ, ಅದೊಂದು ಸ್ಕಿಪ್ ಆಯಿತು. ಸೊ ಅದಕ್ಕೆ ಅದನ್ನು ಹಂಗೆ ಒಗ್ದಾಕ್ಬಿಟ್ಟು ಹೋಗ್ಬಿಡೋಣ, ಮಕ್ಕಳು ಬೇಗನೆ ಬಂದ್ರಲ್ವ ಶನಿವಾರ ಅಂತ ಅನ್ಬೋದು ನೀವು. 3 ಗಂಟೆಗೆ ನಾವು ಹೊರಟಿದ್ದು ನಮ್ಮ ಮಾವನ ಮನೆಗೆ. ಅಲ್ಲಿ ತನಕ ಟೈಮ್ ಇತ್ತು, ಬಟ್ ಏನಂದರೆ ನೆನೆ ಹಾಕಬೇಕು, ಅದು ನೀಟಾಗಿ ಗಲೀಜು ಹೋಗಲ್ಲ, ಕೊಳೆ ಹೋಗಲ್ಲ ಅನ್ನೋದಕ್ಕೋಸ್ಕರ ನನಗೆ ಮನ್ಸಿಗೆ ಸಮಾಧಾನ ಆಗಲ್ಲ ಅಷ್ಟೇ. ಅಷ್ಟು ಅರ್ಜೆಂಟ್ ಇತ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಒಗ್ದಾಕ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಬಟ್ ಇನ್ನು ಟೈಮ್ ಇತ್ತಲ್ಲ, ನೆಕ್ಸ್ಟ್ ಬುಧವಾರ ಹಾಕೊಂಡು ಹೋಗೋದಲ್ವ ಅವರು ಅಂತ ಹೇಳ್ಬಿಟ್ಟು ಡಿಲೇ ಮಾಡಿದೆ ನಾನೇ. ಇನ್ನೊಂದು ಸ್ವಲ್ಪ ಇದ್ದಿದ್ದೆಲ್ಲ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡು ಮತ್ತೆ ತೊಗೊಂಡೋಗೆಲ್ಲ ಮೇಲೆ ಹಾಕಿ ಅದನ್ನು ಯಾವುದೂ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ.
ಮತ್ತು ನೆಕ್ಸ್ಟ್ ಹತ್ತತ್ರ ಆಗಲೇ ಮಧ್ಯಾಹ್ನ ಆಗೇ ಹೋಯ್ತು. ಇನ್ನೊಂದು ಸ್ವಲ್ಪ ಟೊಮೊಟೊ ಬಾತ್ ಇತ್ತು, ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಅತ್ತೆ ಚಕ್ಲಿನ ಉಪ್ಪಿಟ್ಟೆಲ್ಲ ಸ್ವಲ್ಪ ಕೊಟ್ಟು ಕಳಿಸಿದ್ರಲ್ವ, ಅದನ್ನು ನಂಚ್ಕೊಳಕ್ಕೆ ಹಾಕ್ಕೊಂಡು ತಿಂದುಬಿಟ್ಟು ಆಮೇಲೆ ಬೇಳೆ ರಸ ಮಾಡಿದೆ. ಎಲ್ಲರೂ ನೆಗಡಿ ಕೆಮ್ಮಲು ಅಂತ ಸಿಕ್ಕಾಬಟ್ಟೆ ಕೆಮ್ತಾಯಿದ್ರು ಮಕ್ಳಿಗೆ ಮತ್ತು ನನ್ನ ಮೈದನಿಗೆ, ನಮ್ಮ ಯಜಮಾನ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೆಮ್ತಿದ್ರು. ಸೊ ಅದಕ್ಕೇ ಜೀರಿಗೆ ಮೆಣಸೆಲ್ಲ ಹಾಕ್ಬಿಟ್ಟು ಸ್ಟ್ರಾಂಗಾಗಿ ಬೇಳೆ ರಸಮ್, ಇನ್ನು ಟೊಮೊಟೊ ರಸ ಮಾಡಿದ್ರೆ ಟೊಮೊಟೊನೂ ಸೀತಾನೆ ಅಂತ ಹೇಳ್ಬಿಟ್ಟು ಬೇಳೆ ರಸಮ್ ಮಾಡಬೇಡ ಅಂತ ಹೇಳ್ಬಿಟ್ಟು ಮಡ್ರಾಸ್ ರಸಮ್ ಥರ ಮಾಡಿಬಿಟ್ಟು ಅದ್ರ ರೆಸಿಪಿ ಏನು ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅರ್ಜೆಂಟಲ್ಲಿ ಏನು ಮಾಡೋಕ್ಕಾಗ, ಅಷ್ಟು ಕೆಲಸದಲ್ಲಿ ಅಷ್ಟು ಬ್ಯುಸಿ, ಸರಿ ಬಿಡು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ವೀಡಿಯೋ ಎಡಿಟಿಂಗ್ಗಳು ಒಂದೊಂದೇ ಮಾಡಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಬಟ್ ನಾನು ವೀಡಿಯೋಸ್ ಅಂತೂ ನಿಲ್ಲಿಸಿಲ್ಲ, ಆದ್ರೂ ನನಗೆ ಬೇಜಾರಾಗ್ತಿದೆ. ಮತ್ತು ಹಳೆ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ, ಒಂದು ವಾರದಿಂದ ಹಿಂದೆ ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ ಅಂತ. ಆದರೆ ವೀಡಿಯೋಸ್ ಮಾಡಿಬಿಟ್ಟಿರ್ತೀನಿ, ಎಡಿಟಿಂಗ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಿದೆ, ನಂಗೆ ಟೈಮ್ ಸಾಕಾಗ್ತಾ ಇಲ್ಲ. ಅದು ಬೇರೆ ಮಕ್ಕಳು ಬೇಗ ಬಂದುಬಿಡ್ತಾರೆ. ಇವಾಗ ಎಕ್ಸಾಮ್ ಬೇರೆ ನಡೀತಿರೋದ್ರಿಂದ ಮಕ್ಕಳು ಬಂದ ಮೇಲೆ ನನಗಂತೂ ನಿಜವಾಗ್ಲೂ ಏನು ಕೆಲಸನೂ ಮಾಡಿಸ್ಕೊಡಲ್ಲ ಅವರು, ಅದೊಂದು ಪ್ರಾಬ್ಲಮ್ಮು. ಸರಿ ಅಂತ ಹೇಳ್ಬಿಟ್ಟು ಅಡುಗೆಗೆ ಬೇಳೆ ರಸಮ್ ಮಾಡಿಬಿಟ್ಟು ಅನ್ನ ಮಾಡಿ ಒಟ್ಟಿಗೆ ಇಟ್ಬಿಟ್ಟೆ. ಇನ್ನು ನೆಕ್ಸ್ಟು ಕೂತ್ಕೊಂಬಿಡೋಣ. 6 ಗಂಟೆ ಆಗಿದ ತಕ್ಷಣ ಇಬ್ಬರ ಜೊತೆಲೂ ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ಬೇಕು, ಪ್ಲಸ್ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಓದಿಸ್ಬೇಕು. ಈಗ ನಾನು ಆವಾಗಲೇ ಲಾಸ್ಟ್ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಬಟ್ ಮರ್ತಿದ್ದೀರೋ ಇಲ್ಲ ಅಬ್ಸರ್ವ್ ಮಾಡಿದ್ದೀರೋ ಒಬ್ಬರು ಸ್ಕಿಪ್ ಮಾಡಿ ನೋಡ್ಬಿಟ್ಟಿರ್ತೀರ. ಸೊ ಅದಕ್ಕೆ ಇನ್ನೊಂದು ಸಲ ಹೇಳ್ತಿದ್ದೀನಿ, ನನ್ನ ಮಕ್ಕಳಿಗೆ ಟ್ಯೂಷನ್ ಬಿಡಿಸ್ಬಿಟ್ಟಿದ್ದೀನಿ ಇವಾಗ. ಸ್ವಲ್ಪ ಯಾಕೋ ಡಲ್ ಆಗಿಬಿಟ್ಟಿದ್ರು, ಬಟ್ ನಾವು ಅಷ್ಟು ದುಡ್ಡು ಕೊಟ್ಟು ಮಕ್ಕಳನ್ನ ಓದಿಸಿ ಏನು ಪ್ರಯೋಜನ ಅಲ್ವಾ ಅಂತ ಬೇಜಾರಾಗ್ಬಿಡ್ತು ನನಗೂ. ಬಿಡು ನಾನೇ ಮನೇಲಿ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇಬ್ರಿಗೂ ಆದಷ್ಟು ನನ್ನ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನನ್ನ ಶಕ್ತಿ ಮೀರಿ ಇಬ್ರಿಗೂ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ ಈ ಸಲ ರಿಸಲ್ಟ್ ಬಂದಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಮಗಂದು ನಿಜವಾಗ್ಲೂ ಈ ಸಲ ಬೇಜಾರಾಗೆ ನಾನು ಶೇರ್ ಮಾಡ್ಕೊಳ್ಳಿಲ್ಲ. ನನ್ನ ಮಗಳು ಫಸ್ಟ್ ರ್ಯಾಂಕ್ ಇದ್ದವಳು ಇವಾಗ 3rd ರ್ಯಾಂಕು 4th ರ್ಯಾಂಕೋ ಬಂದು ಕೂತಿದ್ದಾಳೆ. ಅದೇ ಬೇಜಾರಾಗಿ ನನಗೆ ಟ್ಯೂಷನ್ ಬಿಡಿಸ್ಬಿಟ್ಟೆ ನಾನು. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ನಾನು ಮಕ್ಕಳಿಗೆ ಪ್ರೆಷರ್ ಹಾಕಿ ಹೇಳ್ಕೊಡ್ತಾ ಇದ್ದೀನಿ ಪ್ರತಿದಿನ. ಅದು ಎಕ್ಸಾಮ್ ಟೈಮ್ ಬೇರೆ ಅಲ್ವಾ ಅಂತ ಹೇಳ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿಕೊಂಡು ಕೂತ್ಕೊಂಡೆ. ನಾನು ಪೂಜೆ ಮಾಡೋದೆಲ್ಲ ನಾನು ಯಾವುದೇ ರೀತಿ ವೀಡಿಯೋಸ್ಗಳನ್ನೇನೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆಮೇಲೆ ಅಮ್ಮ ಫೋನ್ ಮಾಡಿಬಿಟ್ಟು ನೆಕ್ಸ್ಟು ವಾರ ಬಂದು ಅಮ್ಮನ ಮನೇಲಿ ಯಾವ ಥರ ಹಬ್ಬ ಅಂತ ಅಂದರೆ ಮಲೆ ಅಮಾವಾಸ್ಯೆ ಮುಂದೆ ಇಟ್ಕೊಂಡು ಯಾವಾಗಲೂ ಅಷ್ಟೇ ವರ್ಷವೂ ಶುಕ್ರವಾರನೇ ಮಾಡಬೇಕು. ಈ ಶುಕ್ರವಾರ ಏನಾದರೂ ಮಲೆ ಅಮಾವಾಸ್ಯೆ ಬಿದ್ದುಬಿಟ್ಟಿತ್ತು ಅಂತ ಅಂದರೆ ಹಿಂದಿನ ಶುಕ್ರವಾರ 8 ದಿನ ಮುಂಚೆಲೇ ಮಾಡಬೇಕು. ಆ ರೀತಿಯಾಗಿ ಅವ್ರು ಶುಕ್ರವಾರನೇ ಮಾಡಬೇಕು. ಅವ್ರ ಊರಲ್ಲಿ ಆ ಥರ ನಡ್ಕೊಂಡು ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರನೇ ನಮ್ಮಮ್ಮ ಅವ್ರ ಅತ್ತೆ ಮಾವಂಗೆ ಎಡೆ ಇಡ್ತಾರಲ್ವ, ಸೊ ಅದಕ್ಕೆ ನಡಿ ಎಲ್ಲ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸಾಮಾನೆಲ್ಲ ತೊಗೊಂಬಂದ್ಬಿಡೋಣ, ಬೇಕಾಗಿರೋದೆಲ್ಲ ಒಂದೇ ಸಲ ನಾನು ಕೆಲಸದಿಂದ ಬಂದು ಎಲ್ಲ ಸ್ವಲ್ಪ ಮಾಡಬೇಕು ಅಂತ ಒಡ್ದಾರ ಮತ್ತು ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಆಮೇಲೆ ಅದು ಇದು ಬರುತ್ತಲ್ಲ ಹಣೆಗೆ ಹಾಕೊಳ್ಳೋದು, ಅದೇನು ಹೇಳ್ತಾರಲ್ಲ ಅದು ಬಾಯಿಗೆ ಬರಲ್ಲ, ಒಂದೊಂದು ಸಲ ಮರ್ತೋಗ್ಬಿಡುತ್ತೆ ಅದು, ವಿಭೂತಿ ಗಟ್ಟಿ, ಮತ್ತು ನೆಕ್ಸ್ಟು ರೇಷನ್ ಅಂಗಡಿ ದ್ರಾಕ್ಷಿ, ಗೋಡಂಬಿ ಏನೇನಾದರೂ ಐಟಮ್ ಇರುತ್ತಲ್ವ ಅದನ್ನು ಎಲ್ಲ ಸ್ವಲ್ಪ ತೊಗೊಂಡ್ರು. ಮೊಟ್ಟೆ ಎಲ್ಲ 1 ಡಜನ್ ಮೊಟ್ಟೆ ತೊಗೊಬಿಡ್ತೀನಿ. ಏನು ಮೊಟ್ಟೆನೂ ಇದಾಗಲ್ವಲ್ಲ, ಇನ್ನೊಂದು ವಾರ ತಾನು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ. ನೆಕ್ಸ್ಟ್ ವೀಕು ಇಲ್ಲ, ನಾವು ಮಂಡೇ ಹೋಗಿದ್ದು ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿದ್ರೆ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಇನ್ನು 4 ಡೇಸ್ ಅಷ್ಟೇ. ಇನ್ನು 4 ದಿನಕ್ಕೆಲ್ಲ ಬೇಕಲ್ವ ಮೊಟ್ಟೆನೂ ಎಲ್ಲ ಒಂದೇ ಸಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಬರ್ತೀಯಾ ಅಂತ ಕೇಳಿದ್ರು. ಇಲ್ಲ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗುತ್ತಾ, ಸೊ ಅದಕ್ಕೆ ಆ ಕಡೆ ಬಂದರೆ ನಾನು ಬರ್ತೀನಿ ಅಂತೇಳಿ ಆ ಕಡೆ ರೋಡಲ್ಲಿ ನಮ್ಮ ರೋಡು ಒಂದು ಸ್ವಲ್ಪ ಮಾರ್ಕೆಟ್ ಇದ್ದಂಗೆ, ಏನು ಸಿಗಲ್ಲ ಅಂತ ಏನಿಲ್ಲ, ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮ್ಮ ಏರಿಯಾದಲ್ಲಿ. ಸೊ ಅದಕ್ಕೆ ಆ ಕಡೆ ಹೋಗಿ ಎಲ್ಲ ಸ್ವಲ್ಪ ತೊಗೊಂಡು ನನಗೆ ಕೊತ್ತಂಬರಿ, ಪುದೀನ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಸ್ವಲ್ಪ ನನಗೂ ಖಾಲಿ ಆಗಿತ್ತು. ಇನ್ನು ಟಿಫನ್ಗೆ ರೆಗ್ಯುಲರಾಗಿ ಡೈಲಿ ಇರಲೇಬೇಕಲ್ವ, ಅಡುಗೆ ಆಗಲಿ ಟಿಫನ್ಗಾಗಲಿ ಇಷ್ಟು ಪೂರ್ತಿ ಇದು ಕೊತ್ತಂಬರಿ, ಪುದೀನ ಇಲ್ಲಾಂದರೂ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ಮಾತ್ರ ಇರಲೇಬೇಕು. ಸೊ ಅದಕ್ಕೇ ಸ್ವಲ್ಪ ನಾನು ತೊಗೊಂಡು ಬಂದೆ. ಅದೇ ಕೈಲಿನೇ ತೊಗೊಂಬಂದಿದ್ದು ಕೈಲೇ ಇನ್ನು ತರಕಾರಿ ನೋಡೋಣ ಅಂತಂದರೆ ಇನ್ನು ನಾವು ಅಮ್ಮನ ಮನೆಗೆ ಹೋಗ್ತೀವಿ ಶುಕ್ರವಾರ ಹಬ್ಬ. ನೆಕ್ಸ್ಟು ಭಾನುವಾರ ಊರಲ್ಲಿ ಮಲೆ ಅಮಾವಾಸ್ಯೆ ಇದೆ, ಮತ್ತು ನೆಕ್ಸ್ಟು ಊರಿಗೆ ಹೋಗಬೇಕು ಭಾನುವಾರ. ಸುಮ್ಮನೆ ಏನಕ್ಕೆಲ್ಲ ತರಕಾರಿ ತಂದು ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ತರಕಾರಿಗಳನ್ನ ತರೋದಕ್ಕೆ ಹೋಗಲಿಲ್ಲ. ಕೊತ್ತಂಬರಿ, ಪುದೀನ, ಕರ್ಬೇವಿನ ಸೊಪ್ಪು ಖಾಲಿ ಆಗಿರೋದ್ರಿಂದ ಅಷ್ಟು ಮಾತ್ರ ತೊಗೊಂಬಂದು ಅದೇ ಕೈಲಿ ಬಿಡಿಸಿ ಇಟ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿ ಫ್ರಿಜ್ಗೆ ಎತ್ತಿಟ್ಕೊಂಡೆ. ಒಂದು 4 ದಾಳಿಂಬೆ ಹಣ್ಣು ಇತ್ತು, ಪೂರ್ತಿ 4 ದಾಳಿಂಬೆ ಹಣ್ಣು ಎಡೆದುಬಿಟ್ಟು ಕೊಟ್ಟೆ, ಮಕ್ಕಳು ತಿಂತಾಯಿದ್ರು. ಆಮೇಲೆ ನೆಕ್ಸ್ಟು ಇನ್ನೊಂದೇನೆಂದರೆ
ನಾನು ಹೇಳಿದ್ನಲ್ಲ ಆಗಲೇ ಬಳೆದು ಬುಕ್ ಮಾಡಿದೆ ಅಂತ ಹೇಳ್ಬಿಟ್ಟು, ಅದು ಬೆಳಿಗ್ಗೆ ಓಪನ್ ಮಾಡಿದ್ದೆ ಅದನ್ನು. ಆಮೇಲೆ ನೆಕ್ಸ್ಟು ಅದನ್ನು ನೀವೇ ನೋಡ್ತಿರ್ಬೋದು ನಾನು ಎಷ್ಟು ಬ್ಯುಸಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ವೀಡಿಯೋ ನೋಡ್ತೀನಿ ಇವಳೇನು ಬ್ಯುಸಿ ಇದ್ದಾಳೆ ಅಂತ ಅಂದ್ಕೋಬೋದು. ಎಲ್ಲೋ ಒಂದೊಂದು ಕ್ಲಿಪ್ಸು ನಾನು ಹಾಕಿರೋದಷ್ಟೇ ಕ್ಲಿಪ್ಪಿಂಗ್ಸು. ಅದು ಬಿಟ್ಟರೆ ನಿಜವಾಗ್ಲೂ ತುಂಬ ಬ್ಯುಸಿಯಾಗೇ ಆಗಿಬಿಟ್ಟಿದ್ದೀನಿ ಇವಾಗ. ನಾನು ರೆಗ್ಯುಲರಾಗಿ ಬರ್ತಾ ಇರುತ್ತಲ್ಲ ಡೈಲಿ ಅಪ್ಡೇಟ್ಸು, ನೀವೇ ನೋಡ್ತೀರಾ ಬೇಕಾದ್ರೆ ನಾನು ಎಷ್ಟು ಬ್ಯುಸಿ ಇದೆ ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆಯಿಂದ ನನ್ನ ಕೈಲಿ ಆಗಲೇ ಇಲ್ಲ ಇದನ್ನು ಜೋಡಿಸ್ಕೊಳ್ಳೋಣ ಅಂತ. ಎಲ್ಲ ಕೆಲಸ ಮುಗಿಸಿ ಮಕ್ಳಿಗೆ ಓದಿಸಿ ಅಮ್ಮನ ಜೊತೆ ಹೋಗಿ ಎಷ್ಟಾಗುತ್ತೋ ಅಷ್ಟೆಲ್ಲ ಸ್ವಲ್ಪ ಸ್ವಲ್ಪ ಐಟಮ್ಗಳನ್ನೆಲ್ಲ ತಗೊಟ್ಬಿಟ್ಟು ಆಮೇಲೆ ಮನೆಗೆ ಬಂದು ಊಟ ಮಾಡಿಬಿಟ್ಟು ಮಕ್ಳಿಗೆ ತಿನ್ನಿಸ್ದೆ. ನಾನಂತೂ ಪ್ರತಿದಿನ ಅಷ್ಟೇ, ನಮ್ಮ ಯಜಮಾನರು ಬರೋ ತನಕ ನಾನು ತಿನ್ನಲ್ಲ. ಅದು ನನಗೆ 10 ವರ್ಷದಿಂದ ರೂಢಿ ಆಗಿಬಿಟ್ಟಿದ್ದೆ. ಅವ್ರು ಹಂಗೂ ಬೈತಾರೆ, ಊಟ ಮಾಡ್ಕೊಂಡು ಮಲ್ಕೊಳ್ಳಮ್ಮ, ನಿನ್ನ ಊಟ ನೀನು ಮಾಡ್ತೀಯ, ನನ್ನ ಊಟ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಅದರಿಂದ ನನಗೆ ಇರಿಸಲ್ಲ ಅದು. ಸರಿ ಅದಕ್ಕೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಕ್ಕಳು ಇರೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಮಕ್ಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ಎಷ್ಟಾಗುತ್ತೋ ಅಷ್ಟು ನಿಧಾನಕ್ಕೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ ಎಲ್ಲ ಜೋಡಿಸ್ಕೊತಾ ಇದ್ದೆ. ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆಲ್ಮೋಸ್ಟು ನನ್ನ ಮದುವೆ ಬಳೆ ತವಿಂದ ಹಿಡಿದು ಇನ್ನೂ ಬಳೆಗಳು ಅಷ್ಟು ಬಳೆ ಇದೆ. ನಾನು ಅದನ್ನು ಬುಕ್ ಮಾಡಿದಾಗ ಫಸ್ಟ್ ಟೈಮ್ ಒಡೆದೋಗಿದ್ದು ಬಂತಲ್ಲ ಬಾಕ್ಸು, ಅವಾಗ ನಾನು ಅದು ನೋಡಿದಾಗ ನಾನು ಇಷ್ಟಕ್ಕೆ ಮೋಸ್ಟ್ಲಿ ಅದು ಇವಾಗ ಒಂದು ರೋಲ್ ನೋಡಿದ್ರಲ್ವ ನೀವು, ಪ್ಲ್ಯಾಸ್ಟಿಕ್ ರೋಲು, ನಾನು 3 ಡಜನ್ ಹಾಕಿದ್ದೀನಿ ಒಂದು ರೋಲ್ಗೆ. ನಾನು ಅವತ್ತು ಆಲ್ಮೋಸ್ಟ್ ನಾನು ಅಂದ್ಕೊಂಡಿದ್ದು 2 ಡಜನ್ ಆಗುತ್ತೆ ಅಷ್ಟೇ ಆದರೆ ಅಮ್ಮಮ್ಮ ಅಂದರೆ ಅಂತ ಅಂದ್ಕೊಂಡಿದ್ದೆ. ಇಲ್ಲ ನಿಜವಾಗ್ಲೂ 3 ಡಜನ್ ಹಿಡಿಸ್ತು. ತುಂಬ ಖುಷಿಯಾಯಿತು. ಪರವಾಗಿಲ್ಲ, ವರ್ತಿದೆ. ನಾನು ಇದ್ರದ್ದು ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಬೇಕಿದ್ರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ನಾನು ಸದ್ಯಕ್ಕೆ ಆವಾಗ ಮಾಡಿದಾಗ ಆಫರಲ್ಲಿ ನನಗೆ ಸಿಕ್ಕಿದ್ದು 110 ಏನೋ ತೊಗೊಂಡಿದ್ದು, 110 ರೂಪಾಯಿ ಏನೋ ಕೊಟ್ಟು ತೊಗೊಂಡಿದ್ದೆ. ಬಟ್ ಇವಾಗ 200 ರೂಪಾಯಿ ಮೇಲಿದೆ ಇದು. ಅದರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಿಮಗೆ ಬೇಕಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮಾತ್ರ, ಕ್ವಾಲಿಟಿ ವೈಸ್ ಮಾತ್ರ. ನಾನು 2 ಡಜನ್ ಹೇಳ್ತಿದ್ದೀನಲ್ಲ, ಅದು ಬಂದಾಗ ನಾನು ಫಸ್ಟ್ ಟೈಮ್ ಬಂದಾಗ ನಾನು ನಿಜವಾಗ್ಲೂ ಆಗಲ್ಲ ಅಂತ ಅಂದ್ಕೊಬಿಟ್ಟಿದ್ದೆ. 2 ಡಜನ್ ಆಗುತ್ತೆ, ನನ್ನ ಹತ್ರ ಇರೋಷ್ಟು ಬಳೆಗಳು ನನಗೆಲ್ಲೋ ಆಗಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡಿದ್ರೆ ನಿಜವಾಗ್ಲೂ ಒಂದು ರೋಲ್ಗೆ 3 ಡಜನ್ ಹಿಡಿಸ್ತು. ನಾನು 2 ದಾರ ಬಳೆ ಕುಚ್ಚು, ಎರಡು ದಾರದಲ್ಲಿ ನಾನು 2 ಕುಚ್ಚು ಕಟ್ಟಿಟ್ಟಿದ್ದೆ ಬಳೆಗಳು. ಒಂದು ಕುಚ್ಚಲ್ಲಿ ಮಾತ್ರ ಡಿಸೈನ್ ವೈಸ್ ಕಲರ್ ವೈಸ್ ನೀಟಾಗಿತ್ತು, ಇನ್ನೊಂದು ಕುಚ್ಚಲ್ಲಿ ಮಾತ್ರ ಫುಲ್ಲು ಮಿಕ್ಸ್ ಆಗಿಬಿಟ್ಟಿತ್ತು. ಕಲರ್ ವೈಸು ಡಿಸೈನ್ ವೈಸ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು. ಅದನ್ನೆಲ್ಲ ಹಾಕ್ಬಿಟ್ಟೆ ಕೆಳಗಡೆ. ನನಗೆ ವರ್ಷಕ್ಕೆ ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಡಜನ್ ತೊಗೊಡ್ತಾರೆ, ಗೌರಿ ಹಬ್ಬಕ್ಕೆ ತೊಗೊಡ್ತಾರೆ. ಇನ್ನು ಮಿಕ್ಕಿದ ಹಬ್ಬಗಳಿಗೆಲ್ಲ ಪ್ರತಿಯೊಂದು ದಸರಾ ಆಗಿರ್ಬೋದು, ದೀಪಾವಳಿ, ಸಂಕ್ರಾಂತಿ, ಯುಗಾದಿ, ಶಿವರಾತ್ರಿ, ಆ್ಯನಿವರ್ಸರಿ, ನನ್ನ ಬರ್ಡೇ, ಇಂಥ ಫಂಕ್ಷನ್ ಇಂಥ ಏನಕ್ಕೆ ಆಗಿರ್ಬೋದು, ಪ್ರತಿಯೊಂದು ಹಬ್ಬಗಳಿಗೂ ಯಜಮಾನರು ಕೊಡ್ತಾರೆ. ತಗೋ ಅಂತ ಹೇಳ್ಬಿಟ್ಟು, ಬಳೆ ತೊಗೊಳಮ್ಮ, ಬಳೆ ತೊಡಿಸ್ಕೊ ಅಂತ ಹೇಳ್ಬಿಟ್ಟು, ಜಾಸ್ತಿ ಏನಾದರೂ ಅವ್ರ ಹತ್ರ ಅಮೌಂಟ್ ಇತ್ತು ಅಂದರೆ ಬಟ್ಟೆ ತೊಗೊಳೆ ಅಂತ ಕೊಡ್ತಾರೆ. ಇಲ್ಲ ಅಂದರೆ ಬಳೆ ತೊಡಿಸ್ಕೊಳಮ್ಮ, ಈ ಸಲ ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇರೋದು ಅಂತ ಅಟ್ಲೀಸ್ಟ್ ಒಂದು 100-200 ರೂಪಾಯಿ ಆದರೂ ಕೊಟ್ಟೇ ಕೊಡ್ತಾರೆ. ಆವಾಗಲೂ ಕೂಡ ನಾನು ತೊಗೊಳೋದಕ್ಕೆ ಹೋಗಲ್ಲ, ಅಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಏನಕ್ಕೆ ಇಷ್ಟೊಂದು ಬಳೆಗಳಾಯಿತು ನನ್ನ ಹತ್ರ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಮ್ಮ ಮಾತ್ರ ಹಂಗಂತ ಅಂತೀನಿ. ಬಟ್ ಬಳೆಗಳ ಕ್ರೇಜು ಅಂದರೆ ಸಿಕ್ಕಾಬಟ್ಟೆ ಇದೆ ನನಗೆ. ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 2 ಡಜನು, ಮತ್ತು ಗೌರಿ ಹಬ್ಬಕ್ಕೆಲ್ಲ ತೊಗೊಂಡು ಎಲ್ಲ ಮಾಡಿ, ಮತ್ತು ಈಗ ಒಂದು 3-4 ದಿನದಿಂದ ಏನಕ್ಕೂ ಶಾಪಿಂಗ್ ಹೋಗಿದ್ವಿ ಅಂಗಡಿಗೆ. ಹೊರಗಡೆ ಹೋದಾಗ ಬಳೆಯದ್ದು ಫುಲ್ಲು ಅದು ಗಾಡಿ ತುಂಬ ಬಳೆ ತುಂಬಿತ್ತು. ಅದನ್ನು ನೋಡಿದ್ರೇ ಒಂಥರ ಖುಷಿ ಆಗೋದು. ನಾನು ಹಂಗೂ ನಮ್ಮ ಅಮ್ಮಂಗೆ ಅಂತಿದ್ದೆ, ನಾನು ಅಮ್ಮ ಅಂತ ಕರೆಯಲ್ಲ, ಅವ್ವ ಅಂತಲೇ ಕರೆಯೋದು. ನೋಡು ಎಷ್ಟೊಂದು ಐತೆ, ನೋಡ್ತಿದ್ರೆ ಬಾಯಲ್ಲಿ ನೀರು ಬರೋ ಥರ ಐತೈತೆ ಆ ಬಳೆನ ಅಂದರೆ. ತಾಯಿ ನಡಿ ಇರೋದನ್ನ ಫಸ್ಟು ಅದಕ್ಕೆ ಐಸ್ ಕೇಳು ಸಾಕು, ನೀನು ಹೋಗು ಫಸ್ಟು ಇರೋದು ಹಾಕು ಹೋಗು ಅಂತ ನಮ್ಮಮ್ಮ ಬೈತಾಯಿದ್ರು. ನಾನು ತಗೊಡು ಅಂತ ಕೇಳಲಿಲ್ಲ ನಿನ್ನ, ನಾನು ತಗೋತೀನಿ ಅಂತಲೂ ಹೇಳಲಿಲ್ಲ, ಆದ್ರೂ ಒಂಥರ ಅಲ್ವಾ ಅಂತ ಅಂತೀನಿ. ನಿನಗೇನು ಆಸೆ ಇಲ್ಲ ಹೇಳು ಅಂತ ನಮ್ಮಮ್ಮ ಹಂಗೂ ರೇಗಿಸ್ತಾಯಿದ್ರು. ಇದೆಲ್ಲ ಪೂರ್ತಿ ಈ ಬಾಕ್ಸಲ್ಲಿರೋದೆಲ್ಲ ಪೂರ್ತಿ ನನ್ನ ಮಗಳದು. ಆಮೇಲೆ ಇದು ಬಂದು ನಮ್ಮ ಅಮ್ಮಂದು ಕಬ್ಬಿಣದ್ದು ಇದು ಬಳೆದು ಸ್ಟ್ಯಾಂಡು. ಅವಾಗ ಎಷ್ಟು ಕಾಲಗಳಿಂದನೂ ಇಟ್ಕೊಂಬಂದಿರೋದು ಅದು.
ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅದು. ಇದೆಲ್ಲ ಬಂದು ನನ್ನ ಬಳೆಗಳು, ಇದೆಲ್ಲ ಸ್ವಲ್ಪ ಸ್ಟೋನ್ ಥರ ಇರೋದು, ಇದೆಲ್ಲ ಗ್ಲಾಸೇನೆ, ಯಾವುದು ಪ್ಲ್ಯಾಸ್ಟಿಕ್ಕು ಆ ಥರ ಇಲ್ಲ, ಎಲ್ಲ ಪ್ರತಿಯೊಂದು ಗ್ಲಾಸೇನೆ. ಬಟ್ ಸ್ಟೋನ್ ವರ್ಕಲ್ಲಿರೋದೆಲ್ಲ ನಾನು ಒಂದು ಬಾಕ್ಸ್ಗೆ ಪೂರ್ತಿ, ಈ ಬಾಕ್ಸು ಪೂರ್ತಿ ಸ್ಟೋನ್ ವರ್ಕ್ ಇರೋದನ್ನ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟು ಸೆಕೆಂಡ್ ಬಾಕ್ಸಲ್ಲಿ ನಾನು ಫುಲ್ಲು ಗ್ಲಾಸಿನ ಬಳೆ, ಇದು ಪರ್ಪಲ್ ಕಲರ್ ಫಸ್ಟು ಒನ್ ಇದೆಯಲ್ಲ, ಆ ಪರ್ಪಲ್ ಕಲರ್ ಮಾತ್ರ ಮೆಟೆಲ್ಲು, ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಗ್ಲಾಸಿನ ಬಳೆನೇ. ಇದರಲ್ಲಿ ಬ್ಲೂ ಕಲರು, ಲ್ಯಾವೆಂಡರು ಮತ್ತು ರೆಡ್ಡು ಮತ್ತು ಆರೆಂಜು ಇಷ್ಟು ಕಲರ್ನ ಇಟ್ಕೊಂಡಿದ್ದೀನಿ. ಫಸ್ಟ್ ಒಂದು ಬಾಕ್ಸಲ್ಲಿ ನಾನು ಕಲರ್ಸ್ ಅಂತ ಏನೂ ಇಟ್ಟಿರಲಿಲ್ಲ, ಬಟ್ ಅದೆಲ್ಲ ಸ್ವಲ್ಪ ಸ್ಟೋನ್ ವರ್ಕ್ ಥರ ಇರೋದನ್ನು ಮಾತ್ರ ಇಟ್ಕೊಂಡಿದ್ದೆ. ಮತ್ತು ಥರ್ಡ್ ಒನ್ ಬಾಕ್ಸಲ್ಲೂ ಅಷ್ಟೇ, ಫಸ್ಟ್ ಒನ್ನು ಸ್ವಲ್ಪ ಲ್ಯಾವೆಂಡರ್ ಶೇಡಲ್ಲಿ, ಪಿಂಕ್ ಶೇಡಲ್ಲಿ ನೋಡಿದ್ರಲ್ಲ, ಅದು ಬಂದು ಸ್ವಲ್ಪ ಬೇರೆ ಥರ ಕ್ವಾಲಿಟಿ. ಅದು ಬಿಟ್ಟರೆ ಮೆಟಲ್ ಥರ, ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಪೂರ್ತಿ ಗ್ರೀನು ಮತ್ತು ಮರೂನಲ್ಲಿ ಇದೆ. ಇದಿಷ್ಟು ಪೂರ್ತಿ ಒಂದೊಂದು ಕಲರ್ ಥರ ಇಟ್ಕೊಂಡು ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ನೋಡೋಣ, ಸದ್ಯಕ್ಕೆ ಪೂರ್ತಿ ಫಿಲ್ ಆಯಿತು, ಅದೊಂದು ಖುಷಿ ಆಯಿತು ನನಗೆ. ಬುಕ್ ಮಾಡಿದ ತಕ್ಕನಂಗೆ ಅದೊಂದು ಖುಷಿ ಆಯಿತು ನನಗೆ, ನೀಟಾಗಿ ಸೆಟ್ ಆಯ್ತು ಅದು. ಇನ್ನೆಲ್ಲೂ ಅಲ್ಲೊಂದು ಇಲ್ಲೊಂದು ಎಲ್ಲೂ ಬಿಸಾಕೋ ಅವಶ್ಯಕತೆನೇ ಇಲ್ಲ. ಸ್ಯಾರಿ ಮ್ಯಾಚಿಂಗ್ ನೋಡಿ ನಾನು ಈಸಿಯಾಗಿ ತೊಗೋಬೋದು. ಟ್ರಾನ್ಸ್ಪರೆಂಟ್ ಕೂಡ ಇರೋದ್ರಿಂದ ಈ ಬಾಕ್ಸಲ್ಲಿ ಈ ಕಲರ್ ಸಿಗುತ್ತೆ ನನಗೆ ಅನ್ನೋದೊಂದು ಐಡೆಂಟಿಫೈ ಕೂಡ ನಾನು ಮಾಡ್ಬೋದು. ನಾವೇನಾದರೂ ಸೇವ್ ಪುರಿ ತಿನ್ನಬೇಕು, ಅದು ಇದು ತಿನ್ನಬೇಕು ಅಂತ ಹೇಳಿದ್ರೆ ಹೊರಗಡೆ ನಿಜವಾಗ್ಲೂ ಸ್ವಲ್ಪ ಕಮ್ಮಿನೇ ತಿನ್ನೋದು. ಯಜಮಾನ್ರೆ ಹೋಟ್ಲಿಂದ ತೊಗೊಂಬಂದ್ಬಿಡ್ತಾರೆ, ಬಟ್ ತಿನ್ನೋದು ಮಾತ್ರ ನೈಟ್ 12 ಗಂಟೆ ಆಗುತ್ತೆ ಅಷ್ಟೇ. ಆಮೇಲೆ ತೊಗೊಂಬಂದಿದ್ರು ಸೇವ್ ಪುರಿ, ಅದನ್ನು ತಿಂದುಬಿಟ್ಟು ಮಲ್ಕೊಂಡಿದ್ದಾಯಿತು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮ್ಗೇನಾದರೂ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ಖುಷಿ ಕೊಡ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.